ರಾಹುಲ್ ಗಾಂಧಿ ಮತಗಳ್ಳತನದ ಬಗ್ಗೆ ಒಂದು ದೊಡ್ಡ ಅಭಿಯಾನವನ್ನೇ ಸ್ಟಾರ್ಟ್ ಮಾಡಿದ್ರು. ಕಾಂಗ್ರೆಸ್ ನಾಯಕರುಗಳು ಕೂಡ ಇದ್ರ ಬಗ್ಗೆ ಸಾಕಷ್ಟು ಒಂದು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಾ ಇದ್ರು. ಕಳೆದ ಬಾರಿ ಒಂದು ದೊಡ್ಡ ವೇದಿಕೆಯ ಮೇಲೇನೆ ರಾಹುಲ್ ಗಾಂಧಿ ಅದರಲ್ಲೂ ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಹೇಗೆ ಮತಗಳ್ಳತನ ಆಗಿದೆ ಅನ್ನುವಂಥ ಒಂದು ವಿಚಾರವನ್ನ ತೆರೆದಿಟ್ಟಿದ್ರು. ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನಧಿಕೃತವಾಗಿ ಕೆಲವೊಂದಷ್ಟು ಹೆಸರುಗಳನ್ನ ಅಡಿಷನ್ ಮಾಡಿದರೆ, ಕೆಲವೊಂದಷ್ಟು ಕಡೆ ಡಿಲಿಷನ್ ಮಾಡಿದರೆ, ತೆಗೆದುಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ SIT ಕೂಡ ಫಾರ್ಮ್ ಮಾಡಲಾಯಿತು. SIT ಈಗ ತನಿಖೆಯನ್ನ ಚುರುಕುಗೊಳಿಸಿದೆ. ಅದರ ಭಾಗವಾಗಿ ಇವತ್ತು ಕಲಬುರಗಿಯಲ್ಲಿ ಒಬ್ಬ ಬಿಜೆಪಿಯ ಮಾಜಿ MLA ಗೆ ಶಾಕ್ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. वोट चोरी हो रही है. अब हमारे पास ओपन एंड शट प्रूफ है. Aland is constituency in Karnataka. Somebody tried to delete 6,018 votes. But somebody got caught deleting 6,018 votes. ಅದು 2023ರ ವಿಧಾನಸಭೆ ಚುನಾವಣೆ. ಆಗ ಕಲಬುರಗಿಯ ಆಳಂದದಲ್ಲಿ ಮತಗಳ್ಳತನ ನಡೆದಿರೋ ಆರೋಪ ಕೇಳಿಬಂದಿತ್ತು. ಇಂಥದ್ದೊಂದು ವಿಚಾರ ಕಿವಿಗ್ ಬಿದ್ದಿದ್ದೇ ತಡ ಸ್ಥಳೀಯ ಶಾಸಕ BR ಪಾಟೀಲ್ ದೂರು ಕೊಟ್ಟಿದ್ರು. ಆದ್ರೆ ಕಳೆದ 2 ವರ್ಷಗಳಿಂದ ಹೇಳ್ಕೊಳ್ಳುವಂತ ಯಾವ ಬೆಳವಣಿಗೆಗಳು ನಡೆದಿರಲಿಲ್ಲ. ಈ ಬಗ್ಗೆ ಇತ್ತೀಚೆಗೆ ಮತ್ತೆ ಧ್ವನಿ ಎತ್ತಿದ್ದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. Aland is constituency in Karnataka. 6,018 votes. Somebody tried to delete 6,018 votes. We don't know the total number of votes that were deleted in Anand in the 23 election. They are much higher than 6,018. But somebody got caught deleting 6,018 votes. And it was caught, like most crimes, by a coincidence. ರಾಹುಲ್ ಗಾಂಧಿ ಇಂಥದ್ದೊಂದು ಸ್ಫೋಟಕ ವಿಚಾರ ಬಿಚ್ಚಿಡ್ತಿದ್ದಂತೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿತ್ತು. ಈ ಕುರಿತಾಗಿ ತನಿಖೆ ನಡೆಸೋದಕ್ಕೆ SIT ರಚನೆ ಮಾಡಿತ್ತು. ಈ SIT ತಂಡ ಕಲಬುರಗಿ ನಗರದಲ್ಲಿ ಮೆಗಾ ರೇಡ್ ಮಾಡಿದೆ. ಕಳೆದ 2 ದಿನಗಳಿಂದ ದಾಳಿ ನಡೆಸಿದೆ. ಅದರಲ್ಲೂ SIT ತಲಾಶ್ ನಡೆಸಿರೋದು ಬಿಜೆಪಿಯ ಮಾಜಿ ಶಾಸಕ, ವಿಧಾನಸಭೆ ಚುನಾವಣೆಯ ಪರಾಜಿತ ಅಭ್ಯರ್ಥಿ ಸುಭಾಷ್ ಗುತ್ತೇದಾರ್ಗೆ ಸೇರಿದ ಸ್ಥಳಗಳಲ್ಲಿ. SIT ಅಧಿಕಾರಿಗಳು ಸುಭಾಷ್ ಗುತ್ತೇದಾರ್ರ ಗುಬ್ಬಿ ಕಾಲೋನಿಯಲ್ಲಿರೋ ಮನೆ ಮೇಲೆ ದಾಳಿ ಮಾಡಿದ್ರು. ಅಷ್ಟೇ ಅಲ್ಲದೆ ಅವರ ಒಡೆತನದ ಅಪ್ನಾ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿಯೂ ತಲಾಶ್ ನಡೆಸಿದ್ರು. ಜೊತೆಗೆ ಓರ್ವ ಚಾರ್ಟೆಡ್ ಅಕೌಂಟೆಂಟ್ಗೂ SIT ಬಿಗ್ ಶಾಕ್ ಕೊಟ್ಟಿದೆ. SIT ಅಧಿಕಾರಿಗಳು ಪಕ್ಕಾ ಲೆಕ್ಕಾಚಾರದ ಜೊತೆಗೆ ತನಿಖೆಗಿಳಿದಿದ್ದಾರೆ. 3 ತಂಡಗಳಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಒಂದು ತಂಡ ಸುಭಾಷ್ ಗುತ್ತೇದಾರ್ ನಿವಾಸದ ಮೇಲೆ ದಾಳಿ ನಡೆಸಿದ್ರೆ, ಮತ್ತೊಂದು ತಂಡ ನಗರದ ಖೂಬಾ ಪ್ಲಾಟ್ ಪ್ರದೇಶದಲ್ಲಿರೋ ಚಾರ್ಟೆಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ ಮಹಾಂತಗೋಳ್ ನಿವಾಸದ ಮೇಲೆ ದಾಳಿ ನಡೆಸಿದೆ. ಇನ್ನು ಈ ಚಾರ್ಟೆಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ ಮಹಾಂತಗೋಳ್ ಬಿಜೆಪಿಯ 2 ನಾಯಕರ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ರಂತೆ. ಇವರೇ ಏನಾದ್ರೂ ಮತಗಳ್ಳತನಕ್ಕೆ ಡೀಲ್ ಕೊಟ್ರಾ ಅನ್ನೋ ಅನುಮಾನವೂ ಇದೆ. ಹೀಗಾಗಿ SIT ಅಧಿಕಾರಿಗಳು ಮಹಾಂತಗೋಳ್ ಅವರ ಮನೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಕಳೆದ 2 ದಿನಗಳ ಹಿಂದಷ್ಟೇ SIT ನಗರದಲ್ಲಿ 5 ಕಡೆ ದಾಳಿ ಮಾಡಿತ್ತು. ದಾಳಿ ಸಂದರ್ಭದಲ್ಲಿ ಜುಬೇರ್ ಕಾಲೋನಿಯಲ್ಲಿನ ಅಕ್ರಮ್ ಎಂಬಾತನ ಮನೆಯಲ್ಲಿ 1000ಕ್ಕೂ ಅಧಿಕ ವೋಟರ್ ID ಕಾರ್ಡ್, 15 ಮೊಬೈಲ್, 7 ಲ್ಯಾಪ್ಟಾಪ್ ಸೇರಿದಂತೆ ಹಲವು ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿತ್ತು. ಮೂಲಗಳ ಮಾಹಿತಿ ಪ್ರಕಾರ ಅಲ್ಲಿ ಸಿಕ್ಕ ಕೆಲ ಮಾಹಿತಿ ಆಧರಿಸಿ ಗುತ್ತೇದಾರ್ ಮನೆ ಮೇಲೆ ದಾಳಿ ಮಾಡಲಾಗಿದೆ ಎನ್ನಲಾಗ್ತಿದೆ. ಹೀಗಾಗಿ SIT ತಂಡ ಕಳೆದ 2-3 ದಿನಗಳಿಂದ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ನಿನ್ನೆ ಮೊನ್ನೆ ಸಿಕ್ಕಂತ ಕೆಲವೊಂದಿಷ್ಟು ಮಹತ್ವದ ಸಾಕ್ಷ್ಯಗಳು ಮತ್ತು ಸುಳಿವನ್ನ ಇಟ್ಕೊಂಡು ಇವತ್ತು ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ನಿವಾಸದ ಮೇಲೆ ದಾಳಿ ಮಾಡಿದೆ ಅಂತಾನೆ ಹೇಳ್ತಾ ಇದೆ. SIT ಅಧಿಕಾರಿಗಳ ರೇಡ್ ನಡುವೆ ಘಟನೆಯೊಂದು ನಡೆದಿದೆ. ಆಳಂದದಲ್ಲಿರೋ ಸುಭಾಷ್ ಮನೆ ಬಳಿಯೇ ದಾಖಲೆಗಳ ಬಂಡಲ್ಗೆ ಬೆಂಕಿ ಬಿದ್ದಿದೆ. ಈ ದಾಖಲೆಗಳು ಯಾವುವು? ದಾಖಲೆಗಳಿಗೆ ಬೆಂಕಿ ಇಟ್ಟಿದ್ಯಾರು? ಇದೇ ದಾಖಲೆಗಳಲ್ಲಿ ಮತಗಳ್ಳತನದ ರಹಸ್ಯವಿತ್ತ ಅನ್ನೋ ಅನುಮಾನ ಶುರುವಾಗಿದೆ. ಆಳಂದ್ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿ ಯಾವ ದಾಖಲೆಗಳು ಸಿಗುತ್ತೆ, ನಿಜವಾಗ್ಲೂ ಕೂಡ 2023ರಲ್ಲಿ ನಡೆದಿದೆ ಎನ್ನಲಾದಂತ ವೋಟ್ ಚೋರಿಗೆ ಮಹತ್ವದ ಸುಳಿವೇನಾದರೂ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.